ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶಕಟಾಸುರ ಭಂಜನ ಮತ್ತು ತೃಣಾವರ್ತನ ಉದ್ಧಾರವೆಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಪರೀಕ್ಷಿತ ರಾಜನು ಪ್ರಶ್ನಿಸುತ್ತಾನೆ, ಏನಾವತಾರೇಣ ಭಗವಾನ್ ಹರಿರೀಶ್ವರಃ ಕರೋತಿ ಕರ್ಣರಮ್ಯಾಣಿ ಮನೋಜ್ಞಾನಿ ಚನ ಪ್ರಭುವೇ, ಸರ್ವಶಕ್ತಿಮಂತನಾದ ಭಗವಾನ್ ಶ್ರೀಹರಿಯು ಅನೇಕವಾದ ಅವತಾರಗಳನ್ನೆತ್ತಿ ಅತ್ಯಂತ ಸುಂದರವಾದ ಮತ್ತು ಕರ್ಣಾನಂದಕರವಾದ ಲೀಲಾ ವಿನೋದಗಳನ್ನು ಮಾಡಿದ್ದಾನೆ. ಆ ಎಲ್ಲ ಲೀಲಾ ಪ್ರಸಂಗಗಳು ನನ್ನ ಮನಸ್ಸಿಗೆ ಬಹಳ ಆಪ್ಯಾಯಮಾನವನ್ನುಂಟು ಮಾಡಿವೆ. ಭಗವಂತನ ಲೀಲಾ ವಿನೋದಗಳ ಶ್ರವಣ ಮಾತ್ರದಿಂದಲೇ ಭಗವತ್ ಸಂಬಂಧವಾದ ಕಥೆಯನ್ನು ಕೇಳುವುದರಲ್ಲಿನ ಅರುಚಿಯು ಹೋಗಿಬಿಡುತ್ತದೆ. ಭಗವತ್ ಕಥೆಗಳನ್ನು ಕೇಳಲು ವಿಶೇಷವಾದ ಆಸಕ್ತಿಯೇ ಉಂಟಾಗುತ್ತದೆ. ವಿವಿಧ ವಿಷಯಗಳಲ್ಲಿರುವ ತೃಷ್ಣೆಯು ಹೋಗಿಬಿಡುತ್ತದೆ. ಭಗವತ್ ಕಥಾಶ್ರವಣವು ಹೊರತಾಗಿ ಬೇರೆ ಯಾವುದು ಬೇಕಾಗುವುದೇ ಇಲ್ಲ. ಅನ್ನಪಾನಾದಿಗಳಲ್ಲಿಯೂ ಆಸಕ್ತಿಯು ಹೋಗಿಬಿಡುತ್ತದೆ. ಭಗವಂತನ ಲೀಲಾ ವಿನೋದಗಳನ್ನು ಕೇಳುವುದರಿಂದ ಬಹಳ ಶೀಘ್ರವಾಗಿಯೇ ಅಂತಃಕರಣವು ಶುದ್ಧವಾಗುತ್ತದೆ. ಭಗವಂತನ ಚರಣಾರವಿಂದಗಳಲ್ಲಿ ಭಕ್ತಿಯು, ಭಗವಂತನ ಭಕ್ತರಲ್ಲಿ ಪ್ರೇಮವು ಸ್ವಾಭಾವಿಕವಾಗಿಯೇ ಉಂಟಾಗುತ್ತದೆ. ಇಂತಹ ಪರಮಾದ್ಭುತವಾದ ಭಗವಂತನ ಲೀಲಾ ವಿನೋದ ಪ್ರಸಂಗಗಳನ್ನು ಶ್ರವಣ ಮಾಡಲು ನನಗೆ ಅರ್ಹತೆ ಇರುವುದೆಂದು ತಾವು ಭಾವಿಸುವುದಾದರೆ ದಯಮಾಡಿ ನನಗೆ ಭಗವಂತನ ಮನೋಹರವಾದ ಲೀಲಾ ಪ್ರಸಂಗಗಳನ್ನು ವರ್ಣನೆ ಮಾಡಿ ಹೇಳಿರಿ. ಮನುಷ್ಯ ಲೋಕದಲ್ಲಿ ಅವತರಿಸಿ ಮನುಷ್ಯರ ಸ್ವಭಾವ ಗುಣಗಳನ್ನೇ ಅನುಕರಿಸುತ್ತಿದ್ದ ಶ್ರೀಕೃಷ್ಣನ ಇತರ ಪರಮಾದ್ಭುತವಾದ ಬಾಲಲೀಲೆಗಳನ್ನು ಹೇಳುವ ಕೃಪೆ ಮಾಡಿರಿ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಮುದ್ದು ಕೃಷ್ಣನು 3 ತಿಂಗಳಿಗೆ ಸರಿಯಾಗಿ ಬೋರಲು ಬಿದ್ದನು. ಅಂದಿಗೆ ಸರಿಯಾಗಿ ಅವನ ಜನ್ಮ ನಕ್ಷತ್ರವಾದ ರೋಹಿಣಿ ನಕ್ಷತ್ರದ ಯೋಗವು ಎದ್ದಿತು. ಮಗುವಿಗೆ ನೀರೆರೆದು ಹಬ್ಬವನ್ನು ಆಚರಿಸುವ ಸಂಭ್ರಮ. ಹಲವಾರು ಗೋಪಿಯರು ನಂದಗೋಪನ ಮನೆಗೆ ಬಂದರು. ಕೆಲವರು ಸಂಪ್ರದಾಯದ ಹಾಡುಗಳನ್ನು ಹಾಡುತ್ತಿದ್ದರು. ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು. ಗೋಪಿಯರ ಮಧ್ಯದಲ್ಲಿ ಯಶೋಧಾದೇವಿಯು ಮುದ್ದು ಕೃಷ್ಣನಿಗೆ ನೀರೆರೆದಳು. ಬ್ರಾಹ್ಮಣರು ಮಂತ್ರಗಳನ್ನು ಹೇಳುತ್ತಾ ಮಗುವಿಗೆ ಆಶೀರ್ವಾದ ಮಾಡುತ್ತಿದ್ದರು. ನಂದ ಪತ್ನಿಯಾದ ಯಶೋಧಾದೇವಿಯು ಬ್ರಾಹ್ಮಣರನ್ನು ಅನ್ನಪಾನಾದಿಗಳಿಂದಲೂ ವಸ್ತ್ರಮಾಲೆಗಳಿಂದಲೂ ಗೋದಾನದಿಂದಲೂ ಅಭೀಷ್ಟವಾದ ವಸ್ತುಗಳ ಪ್ರದಾನದಿಂದಲೂ ಸತ್ಕರಿಸಿ ಸಮಾಧರಿಸುತ್ತಿದ್ದಳು. ಅವರಿಂದ ಮುದ್ದು ಕೃಷ್ಣನಿಗೆ ಸ್ವಸ್ತಿವಾಚನವನ್ನು ಮಾಡಿಸಿದಳು. ಆ ವೇಳೆಗೆ ನೀರೆರಿಸಿಕೊಂಡ ಆಯಾಸದಿಂದ ಮಗುವು ತೂಕಡಿಸುತ್ತಿದ್ದಿತು. ಇದನ್ನು ಗಮನಿಸಿದ ಯಶೋದೆಯು ಮೆಲ್ಲಗೆ ಮಗುವನ್ನು ಎತ್ತಿಕೊಂಡು ಹೋಗಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿಸಿದಳು. ಬಳಿಕ ಸಮಾರಂಭಕ್ಕಾಗಿ ಆಗಮಿಸಿದ ಗೋಪಿಯರನ್ನು ಸತ್ಕರಿಸುವುದರಲ್ಲಿ ನಿರತಳಾದಳು. ಸ್ವಲ್ಪ ಹೊತ್ತಿನಲ್ಲಿಯೇ ಮುದ್ದು ಗೋಪಾಲನು ಎಚ್ಚರಗೊಂಡನು. ಹಸಿವಿನಿಂದಾಗಿ ಹಾಲು ಕುಡಿಯಲು ಅಳತೊಡಗಿದನು. ಆ ಸಮಯದಲ್ಲಿ ಮನಸ್ವಿನಿಯಾದ ಯಶೋಧಾದೇವಿಯು ಉತ್ಸವಕ್ಕೆ ಆಗಮಿಸಿದ್ದ ವ್ರಜವಾಸಿಗಳನ್ನು ಸ್ವಾಗತಿಸಿ ಸತ್ಕರಿಸುವುದರಲ್ಲಿ ನಿರತಳಾಗಿದ್ದಳು. ಶ್ಯಾಮ ಸುಂದರನ ಅಳುವು ಅವಳಿಗೆ ಕೇಳಿಸಲೇ ಇಲ್ಲ. ಆತನು ಅಳುತ್ತಳುತ್ತಾ ತನ್ನ ಕಾಲುಗಳನ್ನು ಬಡಿಯತೊಡಗಿದನು. ಆತನು ಅಳುತ್ತಳುತ್ತಾ ಈಜಿಕೊಂಡು ಅಲ್ಲಿದ್ದ ಒಂದು ತುಂಬು ಗಾಡಿಯ ಕೆಳಕ್ಕೆ ಹೋಗಿ ಅಲ್ಲಿಯೂ ಮಲಗಿದ್ದಂತೆಯೇ ಅಳುತ್ತಾ ಕಾಲುಗಳನ್ನು ಬಡಿಯುತ್ತಾ ಇದ್ದನು. ಎಳೆ ಚಿಗುರಿನಂತೆ ಮೃದುವಾಗಿಯೂ ಮನೋಹರವಾಗಿಯೂ ಇದ್ದ ಪುಟ್ಟ ಕಾಲುಗಳ ಪ್ರಹಾರವು ಗಾಡಿಗೆ ಬಿದ್ದೊಡನೆಯೇ ಸಂಭಾರಗಳಿಂದ ತುಂಬಿದ್ದ ಆ ಗಾಡಿಯು ತಲೆಕೆಳಗಾಯಿತು. ಹಾಲು, ಮೊಸರು, ತುಪ್ಪ ಇವೇ ಮೊದಲಾದ ನಾನಾ ರಸಗಳಿಂದ ತುಂಬಿದ್ದ ಕಂಚಿನ ಮತ್ತು ತಾಮ್ರದ ಪಾತ್ರೆಗಳು ನುಚ್ಚು ನೂರಾದವು. ಗಾಡಿಯ ಗಾಲಿಗಳು, ಅಚ್ಚು, ಮರ, ನೊಗ ಇತ್ಯಾದಿಗಳೆಲ್ಲವೂ ಮುರಿದು ಬಿದ್ದವು. ಮುದ್ದು ಕೃಷ್ಣನು ಬೋರಲು ಬಿದ್ದ ಆ ಉತ್ಸವದಲ್ಲಿ ಭಾಗವಹಿಸಲು ಬಂದಿದ್ದ ಗೋಪಿಯರು, ಯಶೋಧ, ರೋಹಿಣಿ, ನಂದಗೋಪರು ಇಂತಹ ವಿಚಿತ್ರವಾದ ಘಟನೆಯನ್ನು ನೋಡಿ ವ್ಯಾಕುಲಗೊಂಡರು. ಇದೇನಾಗಿ ಬಿಟ್ಟಿತು? ಗಾಡಿಯು ತಾನಾಗಿ ಹೇಗೆ ಮಗುಚಿಕೊಂಡಿತು ಮುಂತಾಗಿ ತಮ್ಮಲ್ಲಿ ತಾವೇ ತರ್ಕಿಸತೊಡಗಿದರು. ಹೇಗೆ ಗಾಡಿಯು ಮಗುಚಿಕೊಂಡಿತು ಎಂಬ ವಿಷಯದಲ್ಲಿ ಯಾವ ನಿರ್ಧಾರಕ್ಕೂ ಬರಲು ಅವರಿಗೆ ಸಾಧ್ಯವಾಗಲೇ ಇಲ್ಲ. ಅಲ್ಲಿಯೇ ಇದ್ದ ಕೆಲವು ಬಾಲಕರು, ಮುದ್ದು ಕೃಷ್ಣನು ಕಾಲುಗಳಲ್ಲಿ ಚಿಮ್ಮಿದ್ದರಿಂದಲೇ ಗಾಡಿಯು ತಲೆಕೆಳಗಾಯಿತು, ಇದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದೆವು ಎಂದು ಗೋಪಾಲಕರಿಗೆ ಹೇಳಿದರೂ ಅವರ ಮಾತುಗಳಲ್ಲಿ ಯಾರಿಗೂ ವಿಶ್ವಾಸ ಉಂಟಾಗಲಿಲ್ಲ. ಅದು ಮಕ್ಕಳ ಮಾತೆಂದು ತಿರಸ್ಕರಿಸಿಬಿಟ್ಟರು. ಆ ಅದ್ಭುತ ಬಾಲಕನ ಅಪ್ರಮೇಯವಾದ ಬಲವು ಅವರಿಗೆ ತಿಳಿಯಲಿಲ್ಲ. ಯಶೋದೆಯು ಈ ಘಟನೆಯನ್ನು ಯಾವುದೋ ಗ್ರಹಚೇಷ್ಟೆ ಇರಬಹುದೆಂದೇ ಭಾವಿಸಿದಳು. ಅಳುತ್ತಲೇ ಇದ್ದ ಮುದ್ದು ಕೃಷ್ಣನನ್ನು ಎತ್ತಿಕೊಂಡು ತೊಡೆಯ ಮೇಲೆ ಮಲಗಿಸಿಕೊಂಡು ಸಮಾಧಾನಗೊಳಿಸುತ್ತಾ ಬ್ರಾಹ್ಮಣರಿಂದ ಮಂತ್ರಪುರಸ್ಸರವಾಗಿ ಸ್ವಸ್ತಿವಾಚನ ಮಾಡಿಸಿ ಹಾಲುಣಿಸಿದಳು. ಆನಂತರ ಬಲಿಷ್ಠರಾಗಿದ್ದ ಗೋಪಾಲಕರು ಮಗುಚಿ ಬಿದ್ದಿದ್ದ ಗಾಡಿಯನ್ನು ಸರಿಯಾಗಿ ನಿಲ್ಲಿಸಿದರು. ಹಿಂದಿನಂತೆಯೇ ಸಾಮಗ್ರಿಗಳನ್ನು ಗಾಡಿಗೆ ತುಂಬಿಸಿದರು. ಬ್ರಾಹ್ಮಣರು ಅನಿಷ್ಟ ನಿವಾರಕಗಳಾದ ಹೋಮಗಳನ್ನು ಮಾಡಿ ಭಗವಂತನನ್ನು ಮತ್ತು ಆ ಗಾಡಿಯನ್ನು ಮೊಸರು, ಅಕ್ಷತೆ, ದರ್ಬೆ, ನೀರು ಇತ್ಯಾದಿಗಳಿಂದ ಪೂಜಿಸಿದರು.
ಯೇ ಸೂಯಾನ್ ಋತದಂಭೇರ್ಷ್ಯ ಹಿಂಸಮಾನ ವಿವರ್ಜಿತಾಃ ನತೇಷಾಂ ಸತ್ಯಶೀಲಾನಾಂ ಆಶಿಷೋ ವಿಫಲಾಕೃತಾಃ. ಪರೀಕ್ಷಿತ, ಯಾರು ಇತರರಲ್ಲಿ ದೋಷಗಳನ್ನು ಹುಡುಕುವುದಿಲ್ಲವೋ, ಸುಳ್ಳು ಹೇಳುವುದಿಲ್ಲವೋ, ದಾಂಭಿಕರಾಗಿರುವುದಿಲ್ಲವೋ, ಇತರರ ಅಭ್ಯುದಯವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವುದಿಲ್ಲವೋ, ಯಾರೊಬ್ಬರನ್ನು ಹಿಂಸಿಸುವುದಿಲ್ಲವೋ, ದುರಭಿಮಾನ ಶೂನ್ಯರಾಗಿರುವರೋ ಅಂತಹ ಸತ್ಯಶೀಲರಾದ ಬ್ರಾಹ್ಮಣರು ಮಾಡುವ ಆಶೀರ್ವಾದವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹೀಗೆ ಯೋಚಿಸಿದ ನಂದಗೋಪನು ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಋಗ್ಯಜುಸ್ಸಾಮ ಅಥರ್ವಣ ಮಂತ್ರಗಳಿಂದ ಅಭಿಮಂತ್ರಿತವಾದ ಮತ್ತು ಔಷಧಿಗಳಿಂದ ಯುಕ್ತವಾಗಿದ್ದ ಪರಮ ಪವಿತ್ರವಾದ ಶುದ್ಧೋದಕದಿಂದ ಮಗುವಿಗೆ ಸ್ನಾನ ಮಾಡಿಸಿದನು. ಏಕಾಗ್ರಚಿತ್ತನಾದ ನಂದಗೋಪನು ಮಗುವಿಗೆ ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಸಿ ಅವರ ನಿರ್ದೇಶನದಂತೆ ಅಗ್ನಿಯಲ್ಲಿ ಹೋಮ ಮಾಡಿದನು. ಬಳಿಕ ಷಡ್ರಸೋಪೇತವಾದ ಭಕ್ಷ್ಯ ಭೋಜ್ಯಾದಿಗಳಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದನು. ಅನಂತರ ನಂದಗೋಪನು ಪುತ್ರನ ಅಭ್ಯುದಯಾರ್ಥವಾಗಿ ವಸ್ತ್ರಗಳಿಂದಲೂ ಪುಷ್ಪಮಾಲಿಕೆಗಳಿಂದಲೂ ಚಿನ್ನದ ಹಾರಗಳಿಂದಲೂ ಸಮಲಂಕೃತವಾದ ಒಳ್ಳೆಯ ಗುಣಗಳಿಂದ ಕೂಡಿದ್ದ ಬಹುಸಂಖ್ಯಾತವಾದ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟನು. ಬ್ರಾಹ್ಮಣರೆಲ್ಲರೂ ತುಂಬು ಮನಸ್ಸಿನಿಂದ ಮುದ್ದು ಕೃಷ್ಣನಿಗೂ ನಂದಗೋಪನಿಗೂ ಪರಿವಾರದವರಿಗೂ ಆಶೀರ್ವಾದ ಮಾಡಿದರು. ವಿಪ್ರ ಮಂತ್ರ ವಿದೋಯುಕ್ತಾಸ್ತೈರ್ಯ ಪ್ರೋಕ್ತಾಸ್ತಥಾಶಿಷಃ ತಾ ನಿಷ್ಫಲ ಭವಿಷ್ಯಂತೆ ನ ಕದಾಚಿದಪಿ ಸ್ಫುಟಂ. ಸದಾಚಾರವುಳ್ಳ ವೇದವಿದರು ಮಾಡಿದ ಆಶೀರ್ವಾದಗಳು ಯಾವಾಗಲೂ ನಿಷ್ಫಲವಾಗದು ಎಂಬುದು ಬಹಳ ಸ್ಪಷ್ಟವಾಗಿಯೇ ಇದೆ. ಮುಂದೆ ಒಂದು ದಿನ ಯಶೋದೆಯು ಮುದ್ದು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಆಡಿಸುತ್ತಿದ್ದಳು. ಇದ್ದಕ್ಕಿದ್ದಂತೆಯೇ ಮುದ್ದು ಕೃಷ್ಣನು ಪರ್ವತ ಶಿಖರದಂತೆ ಬಹಳ ಭಾರವಾಗಿ ಬಿಟ್ಟನು. ಯಶೋದೆಗೆ ಪುಟ್ಟ ಕಂದನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಶಿಶುವಿನ ಭಾರದಿಂದ ಪೀಡಿತಳಾಗಿದ್ದ ಅವಳು ಅಚ್ಚರಿಗೊಳ್ಳುತ್ತಾ ಕಂದನನ್ನು ನೆಲದ ಮೇಲೆ ಮಲಗಿಸಿಬಿಟ್ಟಳು. ಬಳಿಕ ಯಶೋದೆಯು ಕಂದನಿಗೆ ಯಾವ ಉಪದ್ರವವೂ ಆಗದಿರಲೆಂದು ಭಗವಂತನನ್ನು ಧ್ಯಾನಿಸಿ ಗೃಹಕೃತ್ಯದಲ್ಲಿ ತೊಡಗಿದಳು. ತೃಣಾವರ್ತನೆಂಬ ದೈತ್ಯನು ಕಂಸನ ಸೇವಕನಾಗಿದ್ದನು. ಹುಟ್ಟಿದ ಮಕ್ಕಳನ್ನು ಕೊಂದು ಹಾಕಲು ಅವನನ್ನು ಕಂಸನು ಕಳುಹಿಸಿದ್ದನು. ಪ್ರಭುವಿನ ಆಜ್ಞೆಯಂತೆ ಸುಂಟರ ಗಾಳಿಯ ರೂಪವನ್ನು ಧರಿಸಿ ಬಂದ ಆ ತೃಣಾವರ್ತನು ಮುದ್ದು ಕೃಷ್ಣನನ್ನು ಹಾರಿಸಿಕೊಂಡು ಆಕಾಶಕ್ಕೆ ಹೋಗಿಬಿಟ್ಟನು. ಹಾಗೆಯೇ ಗೋಕುಲದಾದ್ಯಂತವಾಗಿ ಧೂಳನ್ನು ಎಬ್ಬಿಸಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿಸಿಬಿಟ್ಟನು. ಸುಂಟರ ಗಾಳಿಯ ಅತಿ ಘೋರವಾದ ಕರ್ಕಶ ಶಬ್ದವು 10 ದಿಕ್ಕುಗಳಲ್ಲಿಯೂ ತುಂಬಿಕೊಂಡಿತು. ಮುಹೂರ್ತ ಕಾಲ ಗೋಕುಲವು ಧೂಳಿನಿಂದಲೂ ಕತ್ತಲೆಯಿಂದಲೂ ಮುಚ್ಚಿ ಹೋಗಿದ್ದಿತು. ಯಶೋದೆಯು ಬಿಟ್ಟು ಹೋಗಿದ್ದ ಸ್ಥಳದಲ್ಲಿ ಮುದ್ದು ಕೃಷ್ಣನಿರಲಿಲ್ಲ. ಬಿರುಗಾಳಿಯ ರೂಪದಲ್ಲಿದ್ದ ತೃಣಾವರ್ತನಿಂದ ಎರಚಲ್ಪಟ್ಟ ಮರಳಿನ ಕಣಗಳಿಂದ ತುಂಬಿ ಹೋಗಿದ್ದ ಆ ಗೋಕುಲದಲ್ಲಿ ಒಬ್ಬರು ಮತ್ತೊಬ್ಬರನ್ನು ನೋಡಲಾಗುತ್ತಿರಲಿಲ್ಲ. ಗೋಪಾಲಕರೆಲ್ಲರೂ ವಿಮೋಹಿತರಾಗಿ ಕಳವಳಗೊಂಡರು. ಹೀಗೆ ಘೋರವಾದ ಸುಂಟರಗಾಳಿಯು ಬೀಸುತ್ತಿದ್ದಾಗ ಬಿರುಗಾಳಿಯ ಪ್ರಭಾವದಿಂದ ಧೂಳಿನ ಮಳೆಗರೆಯುತ್ತಿರಲಾಗಿ ಯಶೋದೆಯು ತಾನು ಮಲಗಿಸಿದ್ದ ಸ್ಥಳದಲ್ಲಿ ಕಂದನನ್ನು ಕಾಣದೆ ಶೋಕಾತುರಳಾದಳು. ತನ್ನ ಮುದ್ದು ಕೃಷ್ಣನನ್ನು ಸ್ಮರಿಸುತ್ತಾ ಕರುಣಾಜನಕವಾದ ರೀತಿಯಲ್ಲಿ ರೋಧಿಸತೊಡಗಿದಳು. ಯಶೋದಾ ಮಾತೆಯ ಸ್ಥಿತಿಯು ಕರುವನ್ನು ಕಳೆದುಕೊಂಡ ಹಸುವಿನಂತಾಗಿದ್ದಿತು. ಅತಿ ದುಃಖದಿಂದ ಅವಳು ಮೂರ್ಛಿತಳಾಗಿ ಕೆಳಗೆ ಬಿದ್ದಳು. ಸ್ವಲ್ಪ ಹೊತ್ತು ಕಳೆದ ನಂತರ ಬಿರುಗಾಳಿಯು ಶಾಂತವಾದಂತೆ ಧೂಳಿನ ಮಳೆಯು ನಿಂತಿತು. ಬಿರುಗಾಳಿಯ ಶಬ್ದವು ನಿಂತ ನಂತರ ಯಶೋದಾದೇವಿಯ ಗೋಳಿನ ಶಬ್ದವು ಎಲ್ಲ ಕಡೆಗಳಲ್ಲಿಯೂ ಪ್ರತಿಧ್ವನಿಸಿತು. ಯಶೋದೆಯ ಅಳುವಿನ ಶಬ್ದವನ್ನು ಕೇಳಿ ಗೋಪಿಯರೆಲ್ಲರೂ ಅಲ್ಲಿಗೆ ಧಾವಿಸಿ ಬಂದರು. ಯಶೋದೆಯ ಬಳಿಯಲ್ಲಿ ಮುದ್ದು ಕಂದನನ್ನು ಕಾಣದೆ ಅವರೆಲ್ಲರೂ ಪರಿತಪಿಸತೊಡಗಿದರು. ಅವರ ಕಣ್ಣುಗಳಿಂದ ಕಂಬನಿಯು ಧಾರಾಕಾರವಾಗಿ ಸುರಿಯತೊಡಗಿತು. ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ತೃಣಾವರ್ತನೇನೋ ಮುದ್ದು ಕೃಷ್ಣನನ್ನು ಪುಟ್ಟ ಮಗುವೆಂದು ಭಾವಿಸಿ ಬಿರುಗಾಳಿಯಾಗಿ ಅಂತರಿಕ್ಷಕ್ಕೆ ಹಾರಿಸಿಕೊಂಡು ಹೋದನು. ಆದರೆ ಮೇಲೆ ಮೇಲೆ ಹೋಗುತ್ತಿದ್ದಂತೆ ಗೋಪಾಲ ಬಾಲನು ಮಿತಿಮೀರಿ ಭಾರವಾದನು. ತೃಣಾವರ್ತನಿಗೆ ಆ ಶಿಶುವನ್ನು ಮೇಲೆತ್ತಿಕೊಂಡು ಹೋಗಲು ಸಾಧ್ಯವೇ ಆಗಲಿಲ್ಲ. ಅವನ ವೇಗವು ಕುಸಿಯಿತು. ಶಿಶುವು ತನಗಿಂತಲೂ ಭಾರವಾಗಿದ್ದುದರಿಂದ ಇದೊಂದು ದೊಡ್ಡ ಗುಂಡುಕಲ್ಲೇ ಇರಬಹುದೆಂದು ರಾಕ್ಷಸನು ಭಾವಿಸಿದನು. ಅವನಿಗೆ ಆ ಶಿಶುವನ್ನು ಕೆಳಕ್ಕೆ ಹಾಕುವುದಕ್ಕೂ ಸಾಧ್ಯವಾಗಲಿಲ್ಲ. ಮುದ್ದು ಕೃಷ್ಣನು ಅವನ ಕುತ್ತಿಗೆಯನ್ನು ಅಷ್ಟು ಬಲವಾಗಿ ಹಿಡಿದು ಬಿಟ್ಟಿದ್ದನು. ಶ್ರೀಕೃಷ್ಣನ ತೋಳುಗಳ ಬಿಗಿತದಿಂದಾಗಿ ತೃಣಾಸುರನು ನಿಶ್ಚೇಷ್ಟನಾಗಿ ಬಿಟ್ಟನು. ಅವನ ಕಣ್ಣುಗಳ ಗುಡ್ಡೆಗಳು ಹೊರಚಾಚಿಕೊಂಡವು. ಅಬ್ಬರವು ಹುಡುಗಿ ಹೋಯಿತು. ಆತನ ಪ್ರಾಣಪಕ್ಷಿಯು ಹಾರಿ ಹೋಯಿತು. ಬಾಲಗೋಪಾಲನೊಡನೆಯೇ ಅವನ ಶರೀರವು ಗೋಕುಲದಲ್ಲಿ ಬಿದ್ದಿತು. ಮುದ್ದು ಕೃಷ್ಣನನ್ನು ಕಾಣದೆ ರೋದನ ಮಾಡುತ್ತಿದ್ದ ಗೋಪಿಯರೆಲ್ಲರೂ ಆ ರಾಕ್ಷಸನೊಬ್ಬನು ಆಕಾಶದಿಂದ ಬಿದ್ದುದನ್ನು ಕಂಡರು. ಅವನು ಆಕಾಶದಿಂದ ಒಂದು ದೊಡ್ಡ ಬಂಡೆಯ ಮೇಲೆ ಬಿದ್ದನು. ಕರಾಳ ಸ್ವರೂಪನಾಗಿದ್ದ ಆ ದೈತ್ಯನು ಬಂಡೆಯ ಮೇಲೆ ಬಿದ್ದೊಡನೆಯೇ ಶಂಕರನ ಬಾಣಗಳ ಪ್ರಹಾರದಿಂದ ತ್ರಿಪುರಗಳು ಛಿನ್ನ ಭಿನ್ನವಾಗಿ ಹೋದಂತೆ ಅವನ ಅಂಗಾಂಗಗಳೆಲ್ಲವೂ ಛಿನ್ನ ಭಿನ್ನವಾಗಿ ಹೋದವು.
ಚಿನ್ನ ಭಿನ್ನವಾಗಿದ್ದ ಆ ಶರೀರದ ಮಧ್ಯದಲ್ಲಿ ಮುದ್ದು ಕೃಷ್ಣನು ನಲಿದಾಡುತ್ತಿದ್ದುದನ್ನು ಅವನಿಗಾಗಿ ಹಂಬಲಿಸಿ ಅಳುತ್ತಿದ್ದ ಗೋಪಿಯರು ನೋಡಿದರು. ಅವರು ಅವರ ಕಣ್ಣುಗಳನ್ನೇ ನಂಬದಾದರು. ನಿಶ್ಚಯವಾಗಿಯೂ ಮುದ್ದು ಕೃಷ್ಣನು ರಾಕ್ಷಸನ ಮೇಲೆಯೇ ಇದ್ದನು. ಇದನ್ನು ಕಂಡು ಅವರು ಅಚ್ಚರಿಗೊಂಡರು. ಬೇಗ ಹೋಗಿ ಅವನ ನೆತ್ತಿಕೊಂಡು ಬಂದು ರೋದನ ಮಾಡುತ್ತಿದ್ದ ತಾಯಿಗೊಪ್ಪಿಸಿದರು. ರಾಕ್ಷಸನೇ ಒಯ್ದಿದ್ದರು ಮುದ್ದು ಕೃಷ್ಣನು ಸ್ವಸ್ತಿಮಂತನಾಗಿ ಕ್ಷೇಮವಾಗಿ ಯಾವ ವಿಧವಾದ ಗಾಯಗಳು ಇಲ್ಲದೆ ಹಿಂದಿರುಗಿ ಬಂದನು. ಆತನು ಮೃತ್ಯುವಿನ ದವಡೆಯಿಂದ ಬಿಡಿಸಿಕೊಂಡು ಬಂದನೆಂದೇ ಎಲ್ಲರೂ ಭಾವಿಸಿದರು. ಅಂತಹ ಜಗದಾನಂದ ಕಂದನನ್ನು ಪುನಃ ಪಡೆದುಕೊಂಡ ಯಶೋದೆಯೇ ಮೊದಲಾದ ಗೋಪಿಯರು, ನಂದನೆ ಮೊದಲಾದ ಗೋಪರು ಆನಂದ ಸಾಗರದಲ್ಲಿ ಮುಳುಗಿ ಹೋದರು. ಪರಮಾದ್ಭುತನಾದ ಮುದ್ದು ಕೃಷ್ಣನ ಲೀಲೆಯನ್ನು ಕಂಡು ಗೋಪಿಯರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡರು. ವಯಸ್ಸರೇ, ಇದೊಂದು ಅದ್ಭುತವಾದ ಘಟನೆಯಾಗಿದೆ. ಈ ನಮ್ಮ ಕಂದನು ರಾಕ್ಷಸನಿಗೆ ಸಿಕ್ಕಿ ಮೃತ್ಯುವಶನಾದನೆಂದೇ ಭಾವಿಸಲ್ಪಟ್ಟಿದ್ದೆವು. ಆದರೆ ಸೌಭಾಗ್ಯವಶದಿಂದ ನಮ್ಮ ಕಂದನು ಬದುಕಿ ಬಂದನು. ರಾಕ್ಷಸನಾದರೂ ತನ್ನ ಪಾಪಕ್ಕೆ ಬಲಿಯಾದನು. ಸಾಧು ಸಮತ್ವೇನ ಭಯಾದ್ವಿಮುಚ್ಯತೆ. ಸಾಧು ಪುರುಷರು ಸಮತ್ವ ಬುದ್ಧಿಯುಳ್ಳವರಾಗಿರುವುದರಿಂದಲೇ ಭಯದಿಂದ ಬಿಡುಗಡೆ ಹೊಂದುತ್ತಾರೆ. ಮುದ್ದು ಕೃಷ್ಣನ ವಿಷಯವಾಗಿ ಗೋಪರಿಗೆ ಹೆಚ್ಚು ತಿಳಿದಿದ್ದರೂ ಆತನು ಸಮತ್ವ ಬುದ್ಧಿಯುಳ್ಳ ಸತ್ಪುರುಷನೆಂದೇ ಅವರು ನಿಶ್ಚಯಿಸಿಬಿಟ್ಟರು. ಅವರ ಮಾತನ್ನು ಪುಷ್ಟೀಕರಿಸುತ್ತಾ ಮತ್ತೆ ಕೆಲವರು ಹೇಳಿದರು, ನಾವು ಹಿಂದಿನ ಜನ್ಮದಲ್ಲಿ ಭಗವದಾರಾಧನೆಯನ್ನು ಚೆನ್ನಾಗಿ ಮಾಡಿದ್ದಿರಬೇಕು. ಬಾವಿ, ಕೊಳ, ಅನ್ನಸತ್ರ, ಗುಡಿ ಇತ್ಯಾದಿಗಳನ್ನಾದರೂ ಕಟ್ಟಿಸಿದ್ದಿರಬೇಕು. ಯಜ್ಞಗಳನ್ನು ಮಾಡಿ ಯಥೇಚ್ಛವಾಗಿ ದಕ್ಷಿಣೆಗಳನ್ನು ಕೊಟ್ಟಿರಬೇಕು. ಪ್ರಾಣಿಗಳ ವಿಷಯದಲ್ಲಿ ಅನುಕಂಪವನ್ನು ತೋರಿಸಿರಬೇಕು. ಇವೇ ಮೊದಲಾದ ಸತ್ಕರ್ಮಗಳ ಫಲದಿಂದಲೇ ರಾಕ್ಷಸನ ವಶನಾಗಿ ಸತ್ತೇ ಹೋಗಿದ್ದ ನಮ್ಮ ಕಂದನು ಬಂಧು ಜನರಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ಹಿಂದಿರುಗಿ ಬಂದಿರುತ್ತಾನೆ. ನಿಶ್ಚಯವಾಗಿಯೂ ಇದು ಪರಮ ಸೌಭಾಗ್ಯದ ವಿಷಯವಾಗಿದೆ. ನಂದಗೋಪನು ಆ ದೊಡ್ಡ ವನದಲ್ಲಿ ಪದೇ ಪದೇ ನಡೆಯುತ್ತಿರುವ ಅದ್ಭುತವಾದ ಘಟನೆಗಳನ್ನು ಸ್ಮರಿಸಿ ಆಶ್ಚರ್ಯಚಕಿತನಾಗಿ ವಸುದೇವನು ಹೇಳಿದ್ದ ಮಾತುಗಳನ್ನು ಮೆಚ್ಚಿಕೊಂಡನು. ಒಮ್ಮೆ ಯಶೋದೆಯು ಮುದ್ದು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ವಾತ್ಸಲ್ಯಾತಿಶಯದ ಕಾರಣದಿಂದಾಗಿ ತಾನಾಗಿ ಸ್ರವಿಸುತ್ತಿದ್ದ ಹಾಲನ್ನು ಕಂದನಿಗೆ ಕುಡಿಸುತ್ತಿದ್ದಳು. ಬಳಿಕ ಮಲೆಯೊಂಡು ಕಿಲಕಿಲನೆ ನಗುತ್ತಿದ್ದ ಕಂದನ ಮುಖಕ್ಕೆ ಮುದ್ದಿಟ್ಟಳು. ಹಾಗೆಯೇ 2 ಕೆನ್ನೆಗಳಿಗೂ ಮುದ್ದಿಡುತ್ತಿದ್ದಾಗ ಆಕಳಿಸಿದ ಕಂದನ ಬಾಯಲ್ಲಿ ಯಶೋದೆಯು ಜಗತ್ತನ್ನೇ ಕಂಡಳು. ಖಮ್ರೋದುಸಿ ಜೇತಿರನೀಕಮಾಶಾಹ ಸೂರ್ಯೇಂಧುವನ್ಹಿ ಶ್ವಸನಾಂಬುದೀಂಶ್ಚ ದ್ವೀಪಾನ್ನಗಾಂಸ್ತದ್ದುಹಿತೃರ್ವನಾನಿ ಭೂತಾನಿ ಯಾನಿ ಸ್ಥಿರಜಂಗಮಾನಿ. ಆ ಪುಟ್ಟ ಬಾಯಲ್ಲಿ ಯಶೋದೆಯು ಆಕಾಶ, ಅಂತರಿಕ್ಷ, ಜ್ಯೋತಿರ್ಮಂಡಲ, ದಿಕ್ಕುಗಳು, ಸೂರ್ಯ, ಚಂದ್ರ, ಅಗ್ನಿ, ವಾಯು, ಸಮುದ್ರಗಳು, ದ್ವೀಪಗಳು, ಪರ್ವತಗಳು, ನದಿಗಳು, ವನಗಳು ಮತ್ತು ಸಮಸ್ತ ಚರಾಚರ ಪ್ರಾಣಿಗಳು ಇವೆಲ್ಲವನ್ನೂ ನೋಡಿದಳು. ಪರೀಕ್ಷಿತನೇ, ತನ್ನ ಕಂದನ ಮುಖದಲ್ಲಿ ಅಷ್ಟು ಬೇಗ ಸಮಸ್ತ ಜಗತ್ತನ್ನು ನೋಡಿದ ಹರಿಣಾಕ್ಷಿಯಾದ ಯಶೋದೆಯು ನಡುಗಿದವಳಾಗಿ ತನ್ನ ವಿಶಾಲವಾದ ಕಣ್ಣುಗಳನ್ನು ಒಡನೆಯೇ ಮುಚ್ಚಿಕೊಂಡು ಬಿಟ್ಟಳು. ಪುನಃ ಕಣ್ಣುಗಳನ್ನು ಬಿಟ್ಟಾಗ ಕಂದನ ಬಾಯಲ್ಲಿ ಜಗತ್ತು ಕಾಣಿಸಲಿಲ್ಲ. ಈ ಹಿಂದೆ ನೋಡಿದುದನ್ನು ಸ್ಮರಿಸಿಕೊಂಡು ಆಕೆಯು ಅತ್ಯಂತ ವಿಸ್ಮಿತಳಾದಳು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 7ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.